ನಮಸ್ತೆ, ನಾನು ಡಾಕ್ಟರ್ ಲಕ್ಷ್ಮೀಕಾಂತ್ ಮೇತ್ರಿ, ಸ್ಪಂದನಾ ಹಾಸ್ಪಿಟಲ್ ಇಂಡಿ. ನಂದು ಕ್ವಾಲಿಫಿಕೇಷನ್ ಬಂದುಬಿಟ್ಟು BAMS ಮಾಸ್ಟರ್ಸ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಮಣಿಪಾಲ್ ಯೂನಿವರ್ಸಿಟಿ. ಸೊ ನಾನು ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೇನೆ. ನಾವು ಈ ಹಾಸ್ಪಿಟಲನ್ನು 2 ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮೋರ್ ಎವರ್ ಈ ರೂರಲ್ ಏರಿಯಾಗಳಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡ್ವಿ. ಸೊ ಸ್ಟಾರ್ಟ್ ಮಾಡಿ 2 ವರ್ಷಗಳಾಯಿತು. ಸೊ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ನಮ್ಮಲ್ಲಿ ಜನರಲ್ ಮೆಡಿಸಿನ್ ಡಾಕ್ಟರ್ ಇದ್ದಾರೆ, ಆಮೇಲೆ ಗೈನಿಕಾಲಜಿಸ್ಟ್ ಇದ್ದಾರೆ, ಆರ್ಥೋಪೆಡಿಷಿಯನ್ ಇದ್ದಾರೆ, ಆಮೇಲೆ ಜನರಲ್ ಸರ್ಜರಿ ಇದ್ದಾರೆ. ಸೊ ಇಲ್ಲಿ 100 ಬೆಡ್ ಹಾಸ್ಪಿಟಲ್ ಇರೋದ್ರಿಂದ ಎಲ್ಲ ಮಾಡ್ಯುಲರ್ OT ಮತ್ತು ICU, ಆಮೇಲೆ ಲ್ಯಾಬು, ಫಾರ್ಮಸಿ, ಆಮೇಲೆ ಕ್ಯಾಶುಯಾಲಿಟಿ, 2 ಮೈನರ್ OT ಮತ್ತು ಮೆಡಿಕಲ್ ICU ಕೂಡ ನಮ್ಮಲ್ಲಿ ಲಭ್ಯವಿದೆ. ಸೊ ಇಲ್ಲಿ ನಾವು 24x7 ಎಮರ್ಜೆನ್ಸಿಗಳನ್ನು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸೊ ಆರ್ಥೋಪೆಡಿಕ್ ಎಲ್ಲ ಸರ್ಜರಿಗಳನ್ನು ನಾವು ಕೂಡ ಇಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸರ್ಜರಿಗಳಿಗೆ ಜನ ದೂರ ಊರಿಗೆ ಹೋಗ್ತಾ ಇದ್ರು, ಅಫೋರ್ಡೆಬಿಲಿಟಿ ಇರ್ತಿರಲಿಲ್ಲ, ತುಂಬ ಕಷ್ಟದ ಜೀವನ ಇತ್ತು ನಮ್ಮ ಕಡೆ ಎಲ್ಲ. ಯಾಕಂದರೆ ಹಿಂದುಳಿದ ತಾಲೂಕು ಆಗಿರೋದ್ರಿಂದ ಸೊ ನಮ್ಮ ರೈತರು ತುಂಬ ದೂರ ಊರಿಗೆ ಹೋಗಿ ತುಂಬ ಖರ್ಚು ಮಾಡ್ತಿದ್ರು. ಅದನ್ನೆಲ್ಲನೂ ಕೂಡ ನಾವು ಸೇವ್ ಮಾಡಿದ್ದೀವಿ. ಮತ್ತು ಮೋರ್ ದೆನ್ 150 ಹಾರ್ಟ್ ಪೇಷಂಟ್ಗಳಿಗೆ ನಾವು ಸೇವ್ ಮಾಡಿ ಕಳಿಸಿದ್ದೀವಿ ಇಲ್ಲಿಂದ. ಸೊ ಇಲ್ಲಿ ನಾವು ರೂರಲ್ ಸರ್ವಿಸ್ ಕೊಡ್ತಾ ಇರೋದ್ರಿಂದ ಜನರಿಗೆ ತುಂಬ ಒಳ್ಳೆಯದಾಗಿದೆ. ಸೊ ನಮ್ಮ ಹಾಸ್ಪಿಟ್ಲಿಗೆ ತುಂಬ ಪೇಷಂಟ್ಗಳು ತುಂಬ ಬರ್ತಾ ಇದ್ದಾರೆ. ಸೊ ನಾವು ಇಲ್ಲಿವರೆಗೂ ಇದ್ರ ಲೆಕ್ಕ ಹಾಕಿ ನೋಡಿದರೆ ಸುಮಾರು 1,000ಕ್ಕಿಂತ ಹೆಚ್ಚು ಸರ್ಜರಿಗಳನ್ನ ನಾವು ಮಾಡಿದ್ದೀವಿ. ಆಮೇಲೆ 10,000 OPDಗಳನ್ನು ನಾವು ನೋಡಿದ್ದೀವಿ ಇಲ್ಲಿವರೆಗೂ. ಸುಮಾರು 5,000 IPDಗಳು ಕೂಡ ನಾವು ಇಲ್ಲಿ ಟ್ರೀಟ್ಮೆಂಟ್ಗಳನ್ನ ಪೇಷಂಟ್ಗಳಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಸೊ ನಮ್ಮ ಜನಕ್ಕೆ ಒಂದು ಸೋಷಿಯಲ್ ಸರ್ವಿಸ್ ಆಗಿ ನಾವು ಇದು ನಡೆಸಬೇಕು ಅಂತ ನಾವು ಅಂದ್ಕೊಂಡು ಇದನ್ನು ನಡೆಸ್ತಾ ಇದ್ದೀವಿ. ಮತ್ತು ಸುಮಾರಾಗಿ 100 ಫ್ರೀ ಹೆಲ್ತ್ ಕ್ಯಾಂಪ್ಗಳನ್ನ ಪ್ರತಿ ಹಳ್ಳಿಗೂ ಜಾತ್ರಾ ಮಹೋತ್ಸವಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತು ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಫ್ರೀ ಹೆಲ್ತ್ ಕ್ಯಾಂಪ್ಸ್ಗಳಾಗಿರ್ಬೋದು, ಮತ್ತು ಅವೇರ್ನೆಸ್ ಕ್ಯಾಂಪ್ಗಳಾಗಿರ್ಬೋದು, ಆಮೇಲೆ ಉಚಿತ ಚಿಕಿತ್ಸಾ ಶಿಬಿರಗಳಾಗಿರ್ಬೋದು. ಆಮೇಲೆ ನಮ್ಮಲ್ಲಿ ಹಾಸ್ಪಿಟ್ಲಲ್ಲಿ ಕೂಡ ತಿಂಗಳಿಗೆ 1 ಸಲ 2 ಸಲ ಉಚಿತ ಚಿಕಿತ್ಸಾ ಶಿಬಿರಗಳನ್ನ ಕೂಡ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಸೊ ಇದರಿಂದ ಜನರಿಗೆ ತುಂಬ ಒಳ್ಳೆಯದಾಗಿದೆ. ಜನರು ತುಂಬಾ ನಮ್ಮ ಹಾಸ್ಪಿಟಲ್ ಬಗ್ಗೆ ಒಳ್ಳೆ ಗೌರವ ಇದೆ. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಇದರಲ್ಲಿ ಕೂಡ ನಮ್ಮ ಜನರಿಗೆ ತುಂಬ ಪೇಷಂಟ್ಗಳ ರಿವ್ಯೂ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ನಮ್ಮ ಹಾಸ್ಪಿಟಲನ್ನು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತ ನಾವು ಅಂದ್ಕೊಂಡು ಬೆಳೆಸ್ತಾ ಇದ್ದೀವಿ. ಸೊ ಜನರ ಸಪೋರ್ಟ್ ಕೂಡ ಹಾಗೇ ಇದೆ, ಹಾಗೆ ದೇವರ ಆಶೀರ್ವಾದ ನಮ್ಮ ಮೇಲೆ ತುಂಬ ಇರೋದ್ರಿಂದ ಸೊ ನಾವು ಇನ್ನೂ ಎತ್ತರಕ್ಕೆ ಬೆಳಿತೀವಿ ಅಂತ ಒಂದು ನಂಬಿಕೆ ಇದೆ. ಈ ನಮ್ಮ ಎಲ್ಲ ಸೇವೆಯನ್ನು ಗುರುತಿಸಿ ಸಿಗ್ನೇಚರ್ ಮೀಡಿಯಾ ಹೌಸ್ನವರು ಕರ್ನಾಟಕ ಹೆಲ್ತ್ ಕೇರ್ ವೈದ್ಯರತ್ನ ಅವಾರ್ಡ್ ಸೀಸನ್ 3 2026ಗೆ ನಮ್ಮನ್ನು ನಾಮಿನೇಟ್ ಮಾಡಿ ಸೆಲೆಕ್ಟ್ ಮಾಡಿದ್ದಾರೆ. ನಮ್ಮಂಥ ಗ್ರಾಮೀಣ ಭಾಗದ ವೈದ್ಯರಿಗೆ ಈ ರೀತಿ ಅವಾರ್ಡ್ಗಳನ್ನ ಕೊಡೋದ್ರಿಂದ ಇನ್ನೂ ಪ್ರೋತ್ಸಾಹ ಹೆಚ್ಚಾಗುತ್ತದೆ. ಹಾಗೂ ಸಮಾಜದಲ್ಲಿ ನಾವು ಇನ್ನೂ ಹೆಚ್ಚಿನ ಕೊಡುಗೆಗಳನ್ನು ಕೊಡಬಹುದು. ಜನರಿಗೆ ಇನ್ನೂ ಹೆಚ್ಚಿನ ಚಿಕಿತ್ಸೆಗಳು ಮತ್ತು ಉಚಿತವಾಗಿ ಸರ್ಕಾರದಿಂದ ಸ್ಕೀಮ್ಗಳನ್ನು ತೆಗೆದುಕೊಂಡು ಬಂದು ಉಚಿತವಾಗಿ ಚಿಕಿತ್ಸೆ ಕೊಡೋದಕ್ಕೂ ಕೂಡ ನಮಗೆ ಎಲ್ಲ ಅನುಕೂಲ ಆಗ್ತದೆ. ಹಾಗಾಗಿ ನಾನು ಈ ಸಿಗ್ನೇಚರ್ ಮೀಡಿಯಾ ಹೌಸ್ನವರಿಗೆ ತುಂಬ ಧನ್ಯವಾದಗಳು ಹೇಳುತ್ತೇನೆ.